ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಏನಾಗ್ತಿದೆ ಇಲ್ಲಿ ಅಂತ ನೋಡೋಣ. ಮುತ್ತು ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೋದ್ನಾ? ಅಂದರೆ ಅವ್ನು ನಿಜವಾಗ್ಲೂ ಮನೆ ಬಿಟ್ಟು ಹೋದ್ನಾ? ಇಲ್ಲಿ ಮನೆಯವರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಮುತ್ತು ಏನಾದರೂ ಸಿಗ್ತಾನಾ? ಏನಾಗುತ್ತೆ ನೋಡೋಣ ಬನ್ನಿ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಚಂದನ ಕಾಫಿ ಮಾಡ್ತಾ ಇರ್ತಾಳೆ. ಇನ್ನು ಅವಳು ಒಬ್ಬೊಬ್ಬಳೇ ಹೇಳ್ಕೊಳ್ತಾ ಇರ್ತಾಳೆ, ಅಲ್ಲ ಇಲ್ಲಿ ಪಾತ್ರೆ ನೋಡಿದರೆ ಒಂದು ಪಾತ್ರೆ ಕೂಡ ನೆಟ್ಟಗಿಲ್ಲ, ಎಲ್ಲ ಪಾತ್ರೆನೂ ಮುದ್ದೆ ಆಗಿದೆ. ಪಾಪ ಮುತ್ತು ಅಣ್ಣ ಇಷ್ಟು ದಿನ ಈ ಪಾತ್ರೆಯಲ್ಲಿ ಹೇಗೆ ಅಡುಗೆ ಮಾಡ್ತಿದ್ರೋ ಏನೋ. ಹೌದು, ಇಷ್ಟೊತ್ತಾದರೂ ಯಾಕೆ ಮುತ್ತು ಅಣ್ಣ ಎದ್ದಿಲ್ಲ ಹೇಳ್ಕೊಂಡು ಒಬ್ಬೊಬ್ಬಳೇ ಬೈಕೊಂಡು ಮಾತಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಮಹಿ ಬರ್ತಾನೆ. ಮಹಿ ಬಂದು ಕೇಳ್ತಾನೆ, ಏನತ್ತಿಗೆ ಬೆಳಿಗ್ಗೆ ಬೆಳಿಗ್ಗೆ ಯಾರಿಗೆ ಬೈತಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಯಾರಿಗೂ ಇಲ್ಲ ಮಹಿ, ಈ ಪಾತ್ರೆಗೆ ಬೈತಾ ಇದ್ದಾನೆ. ನೋಡು ಪಾತ್ರೆ ಅವಸ್ಥೆ ಹೇಗಾಗಿದೆ ನೋಡು, ಈ ಪಾತ್ರೆ ಎಷ್ಟೋ ವರ್ಷಗಳೇ ಆಗಿದೆ ಈ ಪಾತ್ರೆಗೆ. ಹೌದು ಮಹಿ, ಅಣ್ಣ ಎಲ್ಲಿದ್ದಾರೆ? ಮುತ್ತು ಅಣ್ಣ ಇಷ್ಟೊತ್ತಿಗೆ ಎದ್ದು ಬರಬೇಕಿತ್ತಾನೆ, ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಆವಾಗ ಮಹಿ ಹೇಳ್ತಾನೆ, ಅಯ್ಯೋ ಅತ್ತಿಗೆ, ಅಣ್ಣ ನಾನು ಎದ್ದೇಳೋ ಮುಂಚೆನೇ ಎದ್ದಿದ್ದ, ಅವನು ಇಲ್ಲೇ ಎಲ್ಲೋ ಇರಬೇಕು ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಚಂದನ ಕಾಫಿ ಎಲ್ಲ ಮಾಡಿ ಹರಿಗೆ ಮತ್ತು ಕಂಠೀನ ಎಬ್ಬಿಸಿ ಕೊಡ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಹರಿ ಮುತ್ತು ಅಣ್ಣ ನೋಡಿದ್ರಾ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಮುತ್ತು ಅಣ್ಣನ? ಇಲ್ಲ ರೀ, ಅವ್ನು ಇಲ್ಲ ಅಲ್ವಾ, ನಾನು ಎದ್ದೇಳುವಾಗಲೇ ಇರಲಿಲ್ಲ, ಇಲ್ಲೋ ಆಚೆ ಈಚೆ ಹೋಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಮನೆಯವರೆಲ್ಲರೂ ಕಾಫಿ ಕುಡಿತಾರೆ. ಆವಾಗ ಚಂದನ ಹೇಳ್ತಾಳೆ, ಅಲ್ಲ ಮುತ್ತು ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ, ಹೊರಗೇನೂ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಕಂಠಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ಅವ್ನು ಎದ್ದು ಕಿಚನ್ಗೆ ಬಂದಿರಬೇಕಲ್ವಾ, ಅಲ್ಲಿ ಕೂಡ ಇಲ್ವಾ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಯ್ಯೋ ಕಂಠಿ, ಇಲ್ಲ ಕಂಠಿ, ಇವತ್ತು ನಾನೇ ಬೆಳಿಗ್ಗೆ ಎದ್ದು ಕಾಫಿ ಮಾಡಿದೆ. ಅಣ್ಣ ಯಾವಾಗಲೂ ಎದ್ದು ಕಿಚನಿಗೆ ಬಂದು ಕಾಫಿ ತಿಂಡಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು, ಆದರೆ ಇವತ್ತೇನು ಬರಲಿಲ್ಲ, ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ರೀ, ಅಣ್ಣ ಎಲ್ಲಿ ಹೋಗಿರ್ತಾನೆ, ಅವನು ಬೆಳಿಗ್ಗೆನೇ ಎದ್ದು ದೊಡ್ಡ ಮಾರ್ಕೆಟ್ ಇದೆಯಲ್ಲ ಅಲ್ಲಿಗೆ ಹೋಗಿರ್ತಾನೆ, ಅವನಿಗೆ ಅಡುಗೆ ಮಾಡೋಕ್ಕೆ ಫ್ರೆಶ್ ತರಕಾರಿಯೇ ಬೇಕು, ತುಂಬ ಸಲ ಹೀಗೇನೆ ಎದ್ದು ಹೋಗಿದ್ದಾನೆ ಅವನು ಬೆಳಿಗ್ಗೆನೆ ಅಂತ ಹೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಅಲ್ಲ ಅಣ್ಣಂಗೊಂದು ಕಾಲ್ ಮಾಡು ಹರಿ ಅಣ್ಣ ಅಂತ ಹೇಳ್ತಾನೆ. ಇನ್ನು ಹರಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರುತ್ತೆ ಫೋನ್. ಆವಾಗ ಹರಿ ಹೇಳ್ತಾನೆ, ಅಣ್ಣನ ಫೋನ್ ಸ್ವಿಚ್ ಆಫ್ ಬರ್ತಿದ್ದೀರಿ ಅಂತ ಹೇಳ್ತಾನೆ. ಆವಾಗ ಮಹಿಗೆ ಪ್ಯಾನಿಕ್ ಆಗ್ತಾನೆ, ಏನು ಅಣ್ಣನ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಾ ಅಂದರೆ ಅಣ್ಣ ಎಲ್ಲಿ ಹೋಗಿದ್ದಾನೆ, ಅಣ್ಣ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಮಹಿ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಯಾಕೆ ಮಹಿ ಈ ರೀತಿ ಮಾಡ್ತಾ ಇದೆಯಾ? ಅಲ್ಲ ಅಣ್ಣನ ಫೋನ್ ಸ್ವಿಚ್ ಆಫ್ ಬರೋದೇನು ಹೊಸ್ತಾ, ನಿನ್ನೆ ಬೇರೆಯವ್ನ ಕೆಲಸಕ್ಕೆ ಹೋಗಲಿಲ್ಲ, ಹಾಗಾಗಿ ಫೋನ್ಗೆ ಚಾರ್ಜ್ ಹಾಕೋದು ಮರ್ತಿರಬೇಕು ಅಷ್ಟೇ, ತಡಿ ನೀನು ಮೊದಲು ಅವ್ನ ರೂಮಿಗೆ ಹೋಗಿ ಫೋನ್ ಇದೆ ಹೇಳ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿ ಮಹಿನ ಕಳಿಸ್ತಾನೆ. ಇನ್ನು ಮಹಿ ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋದಾಗ ಒಂದು ಲೆಟರ್ ಮೇಲೆ ಅವನ ಫೋನ್ ಇರುತ್ತೆ. ಮಹಿ ಆ ಫೋನ್ ತೆಗಿತಾನೆ. ತೆಗೆದು ನೋಡ್ತಾನೆ, ಅಯ್ಯೋ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ ಈಚೆ ನೋಡುವಾಗ ಲೆಟರ್ ಇರುತ್ತೆ. ಇದ್ಯಾವ ಲೆಟರ್ ಅಂತ ಹೇಳಿ ಲೆಟರನ್ನು ಓದ್ತಾನೆ. ಓದಿದಾಗ ಅವನಿಗೆ ಭೂಮಿ ಕುಸಿದಾಗುತ್ತೆ. ಅಂದರೆ ಅದರಲ್ಲಿ ಮುತ್ತು ಬರೆದಿರ್ತಾನೆ, ನಾನೀ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳಿ. ಇನ್ನು ಮಹಿಗೆ ಏನು ಮಾಡಬೇಕಂತಲೇ ಅರ್ಥ ಆಗಲ್ಲ. ಮಹಿ ಗಟ್ಟಿಯಾಗಿ ಕಿರಿಚ್ಕೊಳ್ತಾನೆ, ಅಣ್ಣ ಅತ್ತಿಗೆ ಅತ್ತಿಗೆ ಚಂದನ ಅತ್ತಿಗೆ ಎಂದು ಗಟ್ಟಿಯಾಗಿ ಕಿರಿಚ್ಕೊಂಡು ಹೊರಗಡೆ ಬರ್ತಾನೆ. ಆವಾಗ ಎಲ್ಲರೂ ಕೇಳ್ತಾರೆ, ಏನಾಯ್ತು ಮಹಿ, ಏನಾಯ್ತು ಮಹಿ ಅಂತ ಕೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಅತ್ತಿಗೆ ಈ ಲೆಟರ್ ಓದಿ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಚಂದನ ಲೆಟರ್ ಓದ್ತಾಳೆ. ಆ ಲೆಟರಲ್ಲಿ ಮುತ್ತು ಬರೆದಿರ್ತಾನೆ, ಎಲ್ಲರಿಗೂ ಕೂಡ ನನ್ನಿಂದ ತುಂಬಾ ಅನ್ಯಾಯ ಆಗಿದೆ, ನಾನು ಈ ಮನೇಲಿ ಇರೋದ್ರಿಂದ ನಿಮಗೆಲ್ಲ ಕಷ್ಟ, ಈ ಮನೆಯಲ್ಲಿ ಒಂದು ಹೆಣ್ಣು ಕೂಡ ಬಾಳ್ತಿಲ್ಲ ಅಂದರೆ ಅದು ನನ್ನಿಂದ. ಚಂದನ, ನಾನೀ ಮನೆ ಬಿಟ್ಟು ಹೋಗ್ತಿದ್ದೇನೆ. ಹರಿ, ಕಂಠಿ, ಮಹಿ, ನಾನೀ ಮನೆ ಬಿಟ್ಟು ಹೋಗ್ತಿದ್ದೇನೆ. ಹರಿ ಮತ್ತು ಕಂಠಿ, ನೀವು ಚೆನ್ನಾಗಿ ಮಹಿ ನೋಡ್ಕೊಳ್ಳಿ, ಮಹಿ ತುಂಬ ಸಣ್ಣವನು, ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ನಾನಂತೂ ಈ ಮನೇಲಿ ಇರಲ್ಲ, ನನ್ನನ್ನು ಹುಡುಕೋ ಪ್ರಯತ್ನ ಕೂಡ ಮಾಡಬೇಡಿ, ಹಾಗೆ ಅಪ್ಪ ಕುಡಿತಾರಂತ ಹೇಳ್ಕೊಂಡು ಅವರನ್ನು ದೂರ ಮಾಡಬೇಡಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾನೀ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳಿ ಆ ಲೆಟರಲ್ಲಿ ಬರೆದಿರ್ತದೆ. ಆಗ ಮನೆಯವ್ರು ಎಲ್ರಿಗೂ ತುಂಬಾ ಟೆನ್ಷನ್ ಆಗುತ್ತೆ, ಅವ್ರು ತುಂಬಾ ದುಃಖಕ್ಕೊಳಗಾಗ್ತಾರೆ. ಇನ್ನು ಮೈ ಅಂತೂ ಕುಸ್ತು ಕೆಳಗೇ ಬೀಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಏನಾಗ್ತಿದೆ ಇಲ್ಲಿ, ಅಲ್ಲ ಮುತ್ತು ಅಣ್ಣ ಮನೆ ಬಿಟ್ಟು ಹೋಗೋದಾ, ಏನಿದು ಅಂತ ಹೇಳ್ಕೊಂಡು ತುಂಬಾ ಕೂಗಾಡ್ತಾಳೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಏನಾಯಿತು, ಏನು ಮಾತಾಡ್ತಿದ್ದಾನೆ ಮುತ್ತು ಅಣ್ಣ, ಅವನು ಮನೆ ಬಿಟ್ಟು ಹೋದ್ನಾ, ಅಲ್ಲ ಮುತ್ತು ಅಣ್ಣ ಯಾಕೆ ಈ ರೀತಿ ಮಾಡ್ದ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಕಂಠಿ ಹೇಳ್ತಾನೆ,
ಇದೆಲ್ಲ ಯಾವಾಗಾಯಿತು? ನಿನ್ನೆ ತಾನೇ ಅವ್ನು ನನ್ನ ಜೊತೆ ಮಲಗಿದ್ದ ರಾತ್ರಿ. ಆದರೆ ಇವತ್ತು ಮನೆ ಬಿಟ್ಟು ಹೋಗಿದ್ದಾನ. ಇಲ್ಲ, ಮುತ್ತೋಣ ಯಾವತ್ತೂ ಹೀಗೆ ಮಾಡ್ದವನಲ್ಲ. ಇಲ್ಲ, ಅವ್ನು ಈ ರೀತಿ ಮಾಡ್ದವನೇ ಅಲ್ಲ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆಗ ಚಂದನ ಗಟ್ಟಿಯಾಗಿ ಬೈತಾಳೆ, ನಾನು ಹೇಳಿದೆ ನಿನ್ನೆ ನಿಮಗೆ, ಮುತ್ತು ಅಣ್ಣಂಗೆ ತುಂಬ ಬೇಜಾರಾಗಿದೆ, ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆನೇ ಇರಿ ಅಂತ ಹೇಳಿದೆ. ಆದರೆ ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಈಗ ಕೂಡಲೇ ಅವ್ರನ್ನ ಹೋಗಿ ಕರ್ಕೊಂಡ್ಬನ್ನಿ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಕರ್ಕೊಂಡು ಬನ್ನಿ, ನಂಗೆ ಅವ್ರು ಬೇಕು, ಮುತ್ತು ಅಣ್ಣನ ಬೇಕು, ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಎಲ್ಲರಿಗೂ ಬೈತಾ ಇರ್ತಾಳೆ. ಆವಾಗ ಮುತ್ತು ಅಪ್ಪ ಬರ್ತಾನೆ. ಅಪ್ಪ ಬಂದ ಕೂಡಲೇ ಅವ್ರು ಹೇಳ್ತಾರೆ, ಏನಾಯ್ತು ಚಂದನ, ಯಾಕೆ ಇಷ್ಟು ಕೂಗ್ತಾ ಇದ್ದೀರಾ, ಏನಾಯಿತು, ಯಾಕೆಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ, ಏನಾಯಿತು ಏನಾಯಿತು ಅಂತ ಕೇಳ್ತಾನೆ. ಆಗ ಚಂದನ ಮುತ್ತು ಬರೆದಿರೋ ಲೆಟರ್ ತೋರಿಸಿ ಹೇಳ್ತಾಳೆ, ಅಂಕಲ್ ಅಂಕಲ್ ನೋಡಿ ಅಂಕಲ್, ಇಲ್ಲಿ ಮುತ್ತು ಅಣ್ಣ ಮನೆ ಬಿಟ್ಟು ಹೋಗಿದ್ದಾರೆ ಅಂಕಲ್, ನೋಡಿ ಲೆಟರ್ ಬರೆದಿಟ್ಟು ಹೋಗಿದ್ದಾರೆ ಅಂಕಲ್, ನೋಡಿ ಅಂಕಲ್ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆಗ ಅವರಪ್ಪ ಹೇಳ್ತಾರೆ, ಏನು ಮುತ್ತು ಮುತ್ತು ಯಾಕೋ ಹೀಗೆ ಮಾಡಿದ್ಯಾ, ನೀನು ಮನೆ ಬಿಟ್ಟು ಹೋದ್ಯಾ, ಏನೋ ನಿನ್ನ ಅವಸ್ಥೆ, ಯಾಕೋ ಮನೆ ಬಿಟ್ಟು ಹೋದೆ ಹೇಳ್ಕೊಂಡು ತುಂಬಾ ಬೇಜಾರು ಪಡ್ತಾ ಇರ್ತಾರೆ. ಆವಾಗ ಚಂದನ ಹೇಳ್ತಾರೆ, ಈಗ ಎಲ್ಲರೂ ಹೋಗಿ ಮೊದಲು ಹುಡುಕಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಮುತ್ತುನ ಒಂದೊಂದು ಜಾಗದಲ್ಲಿ ಹುಡುಕ್ತಾ ಇರ್ತಾರೆ. ಇನ್ನು ಹರಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಇನ್ನು ಅಮಿತ್ ಹತ್ರ ಕೂಡ ಹೋಗಿ ಹೇಳ್ತಾನೆ, ಅಮಿತ್ ಬೈ, ಮುತ್ತು ಅಣ್ಣ ಏನಾದರೂ ಬಂದಿದ್ರಾ ಅಂತ ಹೇಳ್ತಾನೆ. ಆಗ ಅಮಿತ್ ಬೈ ಹೇಳ್ತಾನೆ, ಇಲ್ಲಪ್ಪ, ಅವ್ರ್ಯಾಕೆ ಇಲ್ಲಿ ಬರ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಕಂಠಿ ಮತ್ತು ಮಹಿ ದೇವಸ್ಥಾನ, ಮಾರ್ಕೆಟ್ ಎಲ್ಲ ಕಡೆ ಹುಡುಕ್ತಾರೆ. ಎಲ್ಲರ ಹತ್ರ ಫೋಟೋ ತೋರಿಸಿ ಇವರ ನೋಡಿದ್ರಾ ಅಂತ ಕೇಳ್ತಾರೆ. ಆದರೂ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಎಲ್ಲರೂ ಹೇಳ್ತಾರೆ, ಇಲ್ಲ ನಾವು ನೋಡಲಿಲ್ಲ, ಇವತ್ತು ಇಲ್ಲಿಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ತುಂಬಾ ಹತಾಶೆಗೊಳಗಾಗ್ತಾರೆ. ಇನ್ನು ಮಹಿ ಅಂತೂ ತುಂಬಾ ಪ್ಯಾನಿಕ್ ಆಗ್ತಾನೆ. ಆಗ ಕಂಠಿ ಹೇಳ್ತಾನೆ, ಮಹಿ ಯಾಕೋ ಮಹಿ ಈ ರೀತಿ ಮಾಡ್ತಾ ಇದೆಯಾ, ಹೆದರಬೇಡ ಕಣೋ, ಅಣ್ಣಂಗೆ ಏನೂ ಆಗಲ್ಲ, ಅವ್ನು ಬಂದೇ ಬರ್ತಾನೆ ಕಣೋ, ಅಣ್ಣ ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಅವನಿಗೆ ಮನಸ್ಸಿಗೆ ಬೇಜಾರಾಗಿದೆ ಅಲ್ವಾ, ಅದಕ್ಕೆ ಇಲ್ಲೇ ಎಲ್ಲೋ ಹೋಗಿರ್ತಾನೆ, ದಯವಿಟ್ಟು ನೀ ಬೇಜಾರು ಮಾಡ್ಕೋಬೇಡ ಮಹಿ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಇಲ್ಲ ಅಣ್ಣ, ನಂಗೆ ಮುತ್ತು ಅಣ್ಣ ಬೇಕು, ಅವ್ನು ಬೇಕಣ್ಣ ನನಗೆ, ಅವ್ನು ಇವತ್ತು ನನ್ನ ಜೊತೆ ಇರಲೇಬೇಕು, ಈಗಲೇ ಅವ್ನು ಬರಬೇಕು, ಈಗಲೇ ಅವ್ನು ಇಲ್ಲಿಗೆ ಬರಬೇಕಣ್ಣ, ಎಲ್ಲಾದರೂ ಮಾಡಿ ಹೇಗಾದರೂ ಮಾಡಿ ಮುತ್ತು ಅಣ್ಣನ ಕರ್ಕೊಂಬ ಅಣ್ಣ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾನೆ. ಇನ್ನು ಹರಿ ಅಂತೂ ತುಂಬಾ ಬೇಜಾರಾಗ್ತದೆ ಹರಿಗೆ. ಹರಿ ಎಲ್ಲ ಎಣಿಸ್ತಾ ಇರ್ತಾನೆ, ಅಲ್ಲ ಮುತ್ತು ಅಣ್ಣ ನಮ್ಮ ಜೊತೆ ಇದ್ದವನು, ಅವನಿವಾಗ ಮನೆ ಬಿಟ್ಟು ಹೋಗಿದ್ದಾನ, ನಾನು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿ, ನಾನು ಇದನ್ನು ಹೇಗೆ ಎಲ್ಲರಿಗೆ ಹೇಳಿ, ನಂಗೆ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ. ನಮ್ಮ ಮುತ್ತು ಅಣ್ಣ ಎಲ್ಲಿ ಹೋದೆ ಹೇಳ್ಕೊಂಡು ತುಂಬಾ ಕಿರ್ಚಾಡ್ತಾ ಕೂಗಾಡ್ತಾ ಇರ್ತಾನೆ. ಇನ್ನು ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ಚಂದನ ಹೇಳ್ತಾಳೆ, ಏನಾಯಿತು, ಮುತ್ತು ಅಣ್ಣ ಸಿಕ್ಕಿದ್ರಾ, ಏನಾಯಿತು ಹೇಳಿ ಹರಿ, ಏನಾಯಿತು, ಮುತ್ತು ಅಣ್ಣ ಸಿಕ್ಕಿದ್ರಾ? ಕಂಠಿ ಹತ್ರ ಕೇಳ್ತಾಳೆ. ಇನ್ನು ಮುತ್ತು ಅಪ್ಪನ ಹತ್ರ ಕೇಳ್ತಾರೆ. ಯಾರ ಹತ್ರ ಕೇಳಿದ್ರು, ಇಲ್ಲ, ನಾವು ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಮುತ್ತು ಎಲ್ಲೂ ಸಿಗ್ತಾ ಇಲ್ಲ, ಹೋಗಿದ್ದಾನಂತಲೇ ಗೊತ್ತಾಗ್ತಿಲ್ಲ ಚಂದನ, ಎಲ್ಲಂತ ಹುಡುಕ್ಲಿ, ನಮಗೆ ಗೊತ್ತಿರೋ ಜಾಗದಲ್ಲಿ ಎಲ್ಲನೂ ಹುಡುಕಿ ಬಂದ್ವಿ, ಆದರೆ ಅವನಂತೂ ಎಲ್ಲೂ ಸಿಗ್ತಾಯಿಲ್ಲ, ಯಾರತ್ತಾದ್ರೂ ಕೇಳಿದರೆ ಅವನಿವತ್ತು ಬಂದೇ ಇಲ್ಲ, ನಿನ್ನೆ ಬಂದಿದ್ದ, ಇವತ್ತು ಬೆಳಿಗ್ಗೆಯಿಂದ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಚಂದನ ಹೇಳ್ತಾರೆ, ಆಯಿತು ಹರಿ, ಬನ್ನಿ ಮೊದಲು ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ, ಈಗ ಅದು ಒಂದೇ ದಾರಿ ಇರೋದು ನಮಗೆ ಅಂತ ಹೇಳಿ ಹರಿ ಮತ್ತು ಚಂದನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಆವಾಗ ಪೊಲೀಸ್ನವ್ರು ಕೇಳ್ತಾರೆ, ಏನಾಯಿತು, ಯಾಕೆ ಇಷ್ಟು ಅವಸರದಲ್ಲಿದ್ದೀರಾ, ಏನಾಯಿತು, ಯಾಕೆ ಕೂಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಅದು ಇವ್ರ ಅಣ್ಣ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಪೊಲೀಸ್ ಹೇಳ್ತಾರೆ, ಅವನ ಅಣ್ಣನ, ಅವ್ರು ನಿಮ್ಗೇನಾಗಬೇಕು ಅಂತ ಹೇಳ್ತಾರೆ. ಆಗ ಚಂದನ, ಅದು ಅದು ನಾನು ಇವ್ರ ಹೆಂಡತಿ, ಇವರ ಅಣ್ಣ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಓ ಅಣ್ಣನಾ, ಅಂದರೆ ಇವ್ರಿಗಿಂತ ದೊಡ್ಡವರು, ಏನಾದರೂ ಅಕ್ರಮ ಸಂಬಂಧ ಇತ್ತಾ ನಿಮ್ಮ ಅಣ್ಣನಿಗೆ ಅಂತ ಕೇಳ್ತಾರೆ ಹರಿಗೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಸರ್, ಏನು ಸರ್ ಹೇಳ್ತಿದ್ದೀರಾ, ಅಕ್ರಮ ಸಂಬಂಧನ, ಇಲ್ಲ ಸರ್, ಅವ್ನು ದೇವ್ರಂತವನು ಸರ್, ಅವನಿಗೆ ಅಕ್ರಮ ಸಂಬಂಧ ಇರೋದಾ, ಇಲ್ಲ ಸರ್, ಅವ್ನು ಎಲ್ಲಿ ಹೋಗಿದ್ದಾನೆ ಅಂತಲೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಪೊಲೀಸ್ ಹೇಳ್ತಾನೆ, ಹೌದಾ, ಹಾಗಾದರೆ ಅವ್ನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಅಷ್ಟು ಒಳ್ಳೆಯವನಂತ ಹೇಳ್ತೀರಾ, ಅವನಿಗೆ ಯಾವುದೇ ದುಶ್ಚಟ ಇಲ್ಲ ಅಂತ ಹೇಳ್ತೀರಾ, ಹಾಗಿರುವಾಗ ಎಲ್ಲೋಗಿರ್ತಾನೆ ಅವನು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಅದು ಸರ್, ಅವರನ್ನು ನೋಡಲಿಕ್ಕೆ ನಿನ್ನೆ ಹುಡುಗಿ ಕಡೆಯವ್ರು ಬಂದಿದ್ದರು, ಅದೇನು ಜಾತಕದಲ್ಲಿ ದೋಷ ಅಂತ ಹೇಳ್ಕೊಂಡು ಬಂದಿರೋ ಶಾಸ್ತ್ರಿಗಳು ತುಂಬ ಕೆಟ್ಟದಾಗಿ, ತುಂಬ ಮನಸ್ಸಿಗೆ ಬೇಜಾರಾಗುವ ಹಾಗೆ ಮಾತಾಡಿದರು, ಅದರಿಂದ ಅವ್ರ ಮನಸ್ಸಿಗೆ ನೋವಾಗಿ ಎಲ್ಲೋ ಹೋಗಿದ್ದಾರೆ ಸರ್. ಸರ್ ನೋಡಿ ಸರ್, ಈ ಲೆಟರ್ ಬೇರೆ ಬರೆದಿಟ್ಟು ಹೋಗಿದ್ದಾರೆ ಸರ್ ಅಂತ ಹೇಳಿ ಆ ಲೆಟರನ್ನು ಪೊಲೀಸರಿಗೆ ಕೊಡ್ತಾರೆ. ಇನ್ನು ಪೊಲೀಸರು ಆ ಲೆಟರ್ ನೋಡಿ ಹೇಳ್ತಾರೆ, ಓ ಇದಾ ವಿಷಯ, ಆಯಿತು ಬಿಡಿ, ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಅವ್ರು ಸ್ವಲ್ಪ ಡಿಪ್ರೆಸ್ ಆಗಿದ್ದಾರೆ ಇರಬೇಕು, ಬರ್ತಾರೆ ಬಿಡಿ, ಹಾಗೇನಾದರೂ ಬರಲಿಲ್ಲ ಅಂದರೆ ನಾವು ಹುಡುಕೋ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾರೆ.
ಇನ್ನು ಹರಿ ಅಂತೂ ತುಂಬಾ ದುಃಖಕ್ಕೊಳಗಾಗ್ತಾನೆ. ಹರಿ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಅವ್ನು ತುಂಬ ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಳ್ತಾನೆ. ಇನ್ನು ಹರಿ ಹೇಳ್ತಾ ಇರ್ತಾನೆ ಚಂದನ್ ಹತ್ರ, "ರೀ ಚಂದನ ಅವರೇ, ನಂಗೆ ನನ್ನ ಅಣ್ಣ ಬೇಕು ರೀ. ಅವ್ನು ನಮ್ಮನ್ನು ಹೇಗೆ ನೋಡ್ಕೊಂಡಿದ್ದಾನೆ ಗೊತ್ತುಂಟಾ? ಅವ್ನು ನಮ್ಮನ್ನು ಸ್ವಂತ ಮಕ್ಳ ಥರ ನೋಡ್ಕೊಂಡಿದ್ದಾನೆ ರೀ. ನಂಗೆ ಬೇಕು ರೀ ನಮ್ಮ ಅಣ್ಣ ಬೇಕು ರೀ" ಹೇಳ್ಕೊಂಡು ಅವಳ ಶೋಲ್ಡರ್ ಮೇಲೆ ತಲೆ ಇಟ್ಟು ತುಂಬಾ ದುಃಖ ಪಡ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ನೋಡೋಣ. ಮುತ್ತು ಏನಾದರೂ ಸಿಗ್ತಾನಾ? ಅಂದರೆ ಮುತ್ತು ಯಾರ ಮನೇಲಿದ್ದಾನೆ ಅಂತ ಹೇಳ್ಕೊಂಡು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ಹೀಗೇ ಇರಲಿ.